ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಾಯಿರಾಜ್ ಹೊಸಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮನೆಯ ಒಂದು ಅಕ್ಷಯ ತೃತೀಯ ಆಚರಣೆ ನಿಮಗೆ ತೋರಿಸ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ತುಂಬ ಸರಳವಾಗಿ ನಾನು ಪೂಜೆ ಮಾಡ್ಕೊಂಡಿರುವಂಥದ್ದು. ಏಪ್ರಿಲ್ 19ನೇ ತಾರೀಕು ಭಾನುವಾರ ನಾನು ಆಚರಣೆ ಮಾಡಿದ್ದು. ಮಧ್ಯಾಹ್ನದ ಸಮಯದಲ್ಲಿ ನಾನು ಪೂಜೆ ಮಾಡ್ಕೊಂಡಿದ್ದೇನೆ. ನೋಡ್ತಾ ಇರ್ಬೋದು, ಸರಳವಾಗಿಯೇ ಲಕ್ಷ್ಮೀ ಫೋಟೋವನ್ನು ಇಟ್ಟು ಲಕ್ಷ್ಮೀ ಕುಬೇರ ಅದು ವಿಗ್ರಹಗಳನ್ನು ಇಟ್ಟು ಸರಳವಾಗಿ ನಾನು ಒಂದು ಪೂಜೆಯನ್ನು ಕೂಡ ಮಾಡಿದ್ದೇನೆ. ಕುಬೇರನ ಒಂದು ರಂಗೋಲಿ ಹಾಗೆ ಯಂತ್ರದ ಚಿತ್ರವನ್ನು ಕೂಡ ಬರೆದಿದ್ದೇನೆ. ಕುಬೇರ ದೀಪಾರಾಧನೆ ಕೂಡ ಮಾಡಿದ್ದೇನೆ. ತುಂಬ ಸರಳವಾಗಿಯೇ ನಾನು ಪೂಜೆಯನ್ನು ಮಾಡ್ಕೊಂಡಿರುವಂಥದ್ದು. ಕಾಯನ್ನು ಒಡೆದು ಸರಳವಾಗಿಯೇ ಒಂದು ಪೂಜೆಯನ್ನು ಕೂಡ ಮಾಡ್ಕೊಂಡಿದ್ದೇನೆ. ಧೂಪವನ್ನು ಹಾಕಿ ಅಕ್ಷಯ ಪಾತ್ರೆ ಪೂಜೆ, ಗಣೇಶನ ಪೂಜೆ, ಲಕ್ಷ್ಮೀ ಎಲ್ಲ ವಸ್ತುಗಳನ್ನು ಕೂಡ ಇಟ್ಟಿದ್ದೇನೆ. ಹಾಗೆಯೇ ಕುಬೇರನಿಗೆ ಒಂದು ಹಳದಿ ಅಕ್ಷತೆಯಿಂದ ಅಸ್ತೋತ್ರ ಮಾಡ್ಕೊಂಡಿದ್ದೀನಿ. ಹಾಗೆ ಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡಿದ್ದೇನೆ. ಇಷ್ಟರ ಮಟ್ಟಿಗೆ ನಮ್ಮ ಮನೆಯಲ್ಲಿರೋ ಪೂಜೆ. ಪ್ರಸಾದಕ್ಕಿಂತ ಸಿಹಿ ಸಜ್ಜಿಗೆ ಮಾಡಿದ್ದೆ. ಹಾಗೆ ಧೂಪವನ್ನು ಹಾಕಿ ನಾನು ಪೂಜೆನ ಕೂಡ ಮಾಡ್ಕೊಂಡಿದ್ದೀನಿ. ಇಷ್ಟು ರೀತಿಯಲ್ಲಿ ನಾನು ಸಹ ರೀತಿಯಲ್ಲಿ ಒಂದು ಪೂಜೆ ಮಾಡ್ಕೊಂಡಿರುವಂಥದ್ದು. ನೀವೇನಾದರೂ ಕೂಡ ಇಷ್ಟವಾಗಿ ಭಾವಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.